ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಬೆಂಗಳೂರನ್ನ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿವೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಂತೂ 15 ಕಿಲೋಮೀಟರ್ ಜಾಮ್ ಆಗಿದೆ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ ಹೊಸೂರು ಬೆಂಗಳೂರು ರೋಡು ಬರೋಬ್ಬರಿ 15 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದೆ. ಈಗ ಟ್ರಾಫಿಕ್ನ ಕಿರಿಕಿರಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈ ಕಡೆ ಹೆದ್ದಾರಿ ಕಾಮಗಾರಿ ವಿಳಂಬ ಆಗ್ತಾ ಇರೋದು, ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸೇರಿರೋದು. ಬೊಮ್ಮಸಂದ್ರದಿಂದ ಅತ್ತಿಬೆಲೆವರೆಗೂ ಟ್ರಾಫಿಕ್ ಜಾಮ್. ಬೆಂಗಳೂರಿನಿಂದ ಆಚೆ ಹೋಗುವಂತಹ ರೋಡ್ಗಳೇನಿದೆ ಎಲ್ಲ ಕೂಡ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ನೋಡಿ, ಪಕ್ಕದಲ್ಲಿ ತಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿಗೆ ಬರುವಂತಹ ರಸ್ತೆ ಅದು. ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹ ರಸ್ತೆ ಫುಲ್ ಖಾಲಿ ಹೊಡಿತಾ ಇದೆ. ಪಕ್ಕದಲ್ಲಿ ಬೆಂಗಳೂರಿಂದ ಆಚೆ ಹೋಗುವಂತಹ ರಸ್ತೆಗಳು 15 ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಬೆಂಗಳೂರಿನಿಂದ ಈ ಕಡೆ ಹುಬ್ಬಳ್ಳಿ ಹೋಗೋ ತುಮಕೂರು ರೋಡ್ ಆಗಿರ್ಬೋದು, ಆ ಕಡೆ ತಮಿಳುನಾಡಿಗೆ ಹೋಗುವಂತಹ ಹೊಸೂರು ರೋಡ್ ಆಗಿರ್ಬೋದು, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಹಾಸನ ಕಡೆ ಹೋಗುವಂತ ರೋಡ್ ಆಗಿರ್ಬೋದು, ಎಲ್ಲಾ ರೋಡ್ಗಳು ಕೂಡ ಈಗ ವಾಹನಗಳಿಂದ ತುಂಬಿ ತುಳುಕ್ತಾ ಇವೆ. ಕಾರಣ ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ಊರುಗಳಿಗೆ ಹಬ್ಬಕ್ಕೆ ಅಂತ ಹೋಗ್ತಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಚಂದಾಪುರದಿಂದ ಅತ್ತಿಬೆಲೆವರೆಗೆ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ರೋಡಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಅಂಗಡಿಗಳು ಕೂಡ ಇದೆ. ಈ ಪಟಾಕಿ ಅಂಗಡಿಗಳು ಇರುವ ಹಿನ್ನೆಲೆ ಟ್ರಾಫಿಕ್ ಬಿಸಿ ಮುಟ್ಟಿದೆ. ಊರು ಹೋಗೋರು ಇರ್ತಾರೆ, ಪಟಾಕಿ ತಗೊಂಡು ಹೋಗಕ್ ಬರೋರು ಇರ್ತಾರೆ, ಸುಮ್ಮನೆ ಓಡಾಡೋರು ಇರ್ತಾರೆ. ಇಷ್ಟೊಂದು ಜನ ಸೇರಿದಾರಲ್ಲ, ಇಷ್ಟೊಂದು ಗಾಡಿಗಳು ಸೇರಿದಾವಲ್ಲ ಅಂತ ನೋಡಕ್ ಬರೋರು ಇರ್ತಾರೆ. ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಬೆಂಗಳೂರನ್ನ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿವೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಂತೂ 15 ಕಿಲೋಮೀಟರ್ ಜಾಮ್ ಆಗಿದೆ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ ಹೊಸೂರು ಬೆಂಗಳೂರು ರೋಡು ಬರೋಬ್ಬರಿ 15 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದೆ. ಈಗ ಟ್ರಾಫಿಕ್ನ ಕಿರಿಕಿರಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈ ಕಡೆ ಹೆದ್ದಾರಿ ಕಾಮಗಾರಿ ವಿಳಂಬ ಆಗ್ತಾ ಇರೋದು, ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸೇರಿರೋದು. ಬೊಮ್ಮಸಂದ್ರದಿಂದ ಅತ್ತಿಬೆಲೆವರೆಗೂ ಟ್ರಾಫಿಕ್ ಜಾಮ್. ಬೆಂಗಳೂರಿನಿಂದ ಆಚೆ ಹೋಗುವಂತಹ ರೋಡ್ಗಳೇನಿದೆ ಎಲ್ಲ ಕೂಡ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ನೋಡಿ, ಪಕ್ಕದಲ್ಲಿ ತಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿಗೆ ಬರುವಂತಹ ರಸ್ತೆ ಅದು. ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹ ರಸ್ತೆ ಫುಲ್ ಖಾಲಿ ಹೊಡಿತಾ ಇದೆ. ಪಕ್ಕದಲ್ಲಿ ಬೆಂಗಳೂರಿಂದ ಆಚೆ ಹೋಗುವಂತಹ ರಸ್ತೆಗಳು 15 ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಬೆಂಗಳೂರಿನಿಂದ ಈ ಕಡೆ ಹುಬ್ಬಳ್ಳಿ ಹೋಗೋ ತುಮಕೂರು ರೋಡ್ ಆಗಿರ್ಬೋದು, ಆ ಕಡೆ ತಮಿಳುನಾಡಿಗೆ ಹೋಗುವಂತಹ ಹೊಸೂರು ರೋಡ್ ಆಗಿರ್ಬೋದು, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಹಾಸನ ಕಡೆ ಹೋಗುವಂತ ರೋಡ್ ಆಗಿರ್ಬೋದು, ಎಲ್ಲಾ ರೋಡ್ಗಳು ಕೂಡ ಈಗ ವಾಹನಗಳಿಂದ ತುಂಬಿ ತುಳುಕ್ತಾ ಇವೆ. ಕಾರಣ ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ಊರುಗಳಿಗೆ ಹಬ್ಬಕ್ಕೆ ಅಂತ ಹೋಗ್ತಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಚಂದಾಪುರದಿಂದ ಅತ್ತಿಬೆಲೆವರೆಗೆ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ರೋಡಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಅಂಗಡಿಗಳು ಕೂಡ ಇದೆ. ಈ ಪಟಾಕಿ ಅಂಗಡಿಗಳು ಇರುವ ಹಿನ್ನೆಲೆ ಟ್ರಾಫಿಕ್ ಬಿಸಿ ಮುಟ್ಟಿದೆ. ಊರು ಹೋಗೋರು ಇರ್ತಾರೆ, ಪಟಾಕಿ ತಗೊಂಡು ಹೋಗಕ್ ಬರೋರು ಇರ್ತಾರೆ, ಸುಮ್ಮನೆ ಓಡಾಡೋರು ಇರ್ತಾರೆ. ಇಷ್ಟೊಂದು ಜನ ಸೇರಿದಾರಲ್ಲ, ಇಷ್ಟೊಂದು ಗಾಡಿಗಳು ಸೇರಿದಾವಲ್ಲ ಅಂತ ನೋಡಕ್ ಬರೋರು ಇರ್ತಾರೆ. ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಬೆಂಗಳೂರನ್ನ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿವೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಂತೂ 15 ಕಿಲೋಮೀಟರ್ ಜಾಮ್ ಆಗಿದೆ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ ಹೊಸೂರು ಬೆಂಗಳೂರು ರೋಡು ಬರೋಬ್ಬರಿ 15 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದೆ. ಈಗ ಟ್ರಾಫಿಕ್ನ ಕಿರಿಕಿರಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈ ಕಡೆ ಹೆದ್ದಾರಿ ಕಾಮಗಾರಿ ವಿಳಂಬ ಆಗ್ತಾ ಇರೋದು, ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸೇರಿರೋದು. ಬೊಮ್ಮಸಂದ್ರದಿಂದ ಅತ್ತಿಬೆಲೆವರೆಗೂ ಟ್ರಾಫಿಕ್ ಜಾಮ್. ಬೆಂಗಳೂರಿನಿಂದ ಆಚೆ ಹೋಗುವಂತಹ ರೋಡ್ಗಳೇನಿದೆ ಎಲ್ಲ ಕೂಡ ಫುಲ್
ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ನೋಡಿ, ಪಕ್ಕದಲ್ಲಿ ತಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿಗೆ ಬರುವಂತ ರಸ್ತೆ ಅದು. ಬೆಂಗಳೂರಿಗೆ ಎಂಟ್ರಿ ಕೊಡುವಂತ ರಸ್ತೆ ಫುಲ್ ಖಾಲಿ ಹೊಡಿತಾ ಇದೆ. ಪಕ್ಕದಲ್ಲಿ ಬೆಂಗಳೂರಿಂದ ಆಚೆ ಹೋಗುವಂತ ರಸ್ತೆಗಳು 15 ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಬೆಂಗಳೂರಿನಿಂದ ಈ ಕಡೆ ಹುಬ್ಬಳ್ಳಿ ಹೋಗೋ ತುಮಕೂರು ರೋಡ್ ಆಗಿರ್ಬೋದು, ಆ ಕಡೆ ತಮಿಳುನಾಡಿಗೆ ಹೋಗುವಂತ ಹೊಸೂರು ರೋಡ್ ಆಗಿರ್ಬೋದು, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಹಾಸನ ಕಡೆ ಹೋಗುವಂತ ರೋಡ್ ಆಗಿರ್ಬೋದು, ಎಲ್ಲಾ ರೋಡ್ಗಳು ಕೂಡ ಈಗ ವಾಹನಗಳಿಂದ ತುಂಬಿ ತುಳುಕ್ತಾ ಇವೆ. ಕಾರಣ ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ಊರುಗಳಿಗೆ ಹಬ್ಬಕ್ಕೆ ಅಂತ ಹೋಗ್ತಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಚಂದಾಪುರದಿಂದ ಅತ್ತಿಬೆಲೆವರೆಗೆ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ರೋಡಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಅಂಗಡಿಗಳು ಕೂಡ ಇದೆ. ಈ ಪಟಾಕಿ ಅಂಗಡಿಗಳು ಇರುವ ಹಿನ್ನೆಲೆ ಟ್ರಾಫಿಕ್ ಬಿಸಿ ಮುಟ್ಟಿದೆ. ಊರು ಹೋಗೋರು ಇರ್ತಾರೆ, ಪಟಾಕಿ ತಗೊಂಡು ಹೋಗಕ್ ಬರೋರು ಇರ್ತಾರೆ, ಸುಮ್ಮನೆ ಓಡಾಡೋರು ಇರ್ತಾರೆ, ಇಷ್ಟೊಂದು ಜನ ಸೇರಿದಾರಲ್ಲ, ಇಷ್ಟೊಂದು ಗಾಡಿಗಳು ಸೇರಿದಾವಲ್ಲ ಅಂತ ನೋಡಕ್ ಬರೋರು ಇರ್ತಾರೆ. ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಬೆಂಗಳೂರನ್ನ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿವೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಂತೂ 15 ಕಿಲೋಮೀಟರ್ ಜಾಮ್ ಆಗಿದೆ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ, ಹೊಸೂರು ಬೆಂಗಳೂರು ರೋಡು ಬರೋಬ್ಬರಿ 15 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದೆ. ಈಗ ಟ್ರಾಫಿಕ್ನ ಕಿರಿಕಿರಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈ ಕಡೆ ಹೆದ್ದಾರಿ ಕಾಮಗಾರಿ ವಿಳಂಬ ಆಗ್ತಾ ಇರೋದು, ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಸೇರಿರೋದು, ಬೊಮ್ಮಸಂದ್ರದಿಂದ ಅತ್ತಿಬೆಲೆವರೆಗೂ ಟ್ರಾಫಿಕ್ ಜಾಮ್. ಬೆಂಗಳೂರಿನಿಂದ ಆಚೆ ಹೋಗುವಂತಹ ರೋಡ್ಗಳೇನಿದೆ ಎಲ್ಲ ಕೂಡ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ನೋಡಿ, ಪಕ್ಕದಲ್ಲಿ ತಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿಗೆ ಬರುವಂತ ರಸ್ತೆ ಅದು. ಬೆಂಗಳೂರಿಗೆ ಎಂಟ್ರಿ ಕೊಡುವಂತ ರಸ್ತೆ ಫುಲ್ ಖಾಲಿ ಹೊಡಿತಾ ಇದೆ. ಪಕ್ಕದಲ್ಲಿ ಬೆಂಗಳೂರಿಂದ ಆಚೆ ಹೋಗುವಂತ ರಸ್ತೆಗಳು 15 ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಬೆಂಗಳೂರಿನಿಂದ ಈ ಕಡೆ ಹುಬ್ಬಳ್ಳಿ ಹೋಗೋ ತುಮಕೂರು ರೋಡ್ ಆಗಿರ್ಬೋದು, ಆ ಕಡೆ ತಮಿಳುನಾಡಿಗೆ ಹೋಗುವಂತ ಹೊಸೂರು ರೋಡ್ ಆಗಿರ್ಬೋದು, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಹಾಸನ ಕಡೆ ಹೋಗುವಂತ ರೋಡ್ ಆಗಿರ್ಬೋದು, ಎಲ್ಲಾ ರೋಡ್ಗಳು ಕೂಡ ಈಗ ವಾಹನಗಳಿಂದ ತುಂಬಿ ತುಳುಕ್ತಾ ಇವೆ. ಕಾರಣ ಬೆಂಗಳೂರಿನಲ್ಲಿರುವಂತಹ ಜನರು ತಮ್ಮ ಊರುಗಳಿಗೆ ಹಬ್ಬಕ್ಕೆ ಅಂತ ಹೋಗ್ತಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಚಂದಾಪುರದಿಂದ ಅತ್ತಿಬೆಲೆವರೆಗೆ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ರೋಡಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಅಂಗಡಿಗಳು ಕೂಡ ಇದೆ. ಈ ಪಟಾಕಿ ಅಂಗಡಿಗಳು ಇರುವ ಹಿನ್ನೆಲೆ ಟ್ರಾಫಿಕ್ ಬಿಸಿ ಮುಟ್ಟಿದೆ. ಊರು ಹೋಗೋರು ಇರ್ತಾರೆ, ಪಟಾಕಿ ತಗೊಂಡು ಹೋಗಕ್ ಬರೋರು ಇರ್ತಾರೆ, ಸುಮ್ಮನೆ ಓಡಾಡೋರು ಇರ್ತಾರೆ, ಇಷ್ಟೊಂದು ಜನ ಸೇರಿದಾರಲ್ಲ, ಇಷ್ಟೊಂದು ಗಾಡಿಗಳು ಸೇರಿದಾವಲ್ಲ ಅಂತ ನೋಡಕ್ ಬರೋರು ಇರ್ತಾರೆ.